ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಗೃಹಲಕ್ಷ್ಮಿ ಹಣದ ಒಂದು ಹೊಸ ಅಪ್ಡೇಟ್ಗೆ ಸುಸ್ವಾಗತ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಗೃಹಲಕ್ಷ್ಮಿ ಒಂದು ಅಮೌಂಟು ಯಾಕೆ ಬಂದಿಲ್ಲ, 2-3 ತಿಂಗಳಾದರೂ ಇನ್ನೂ ಒಂದು ಅಮೌಂಟು ಯಾಕೆ ಬಂದಿಲ್ಲ, ಯಾಕೆ ತಡವಾಗ್ತಾ ಇದೆ, ಮತ್ತು ಏನು ಸಮಸ್ಯೆ ಆಗಿದೆ ಅಂತ ಪ್ರತಿಯೊಂದು ಡೀಟೇಲ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೀಗೆ ಒಂದು ಗೃಹಲಕ್ಷ್ಮಿ ಒಂದು ಯಾವುದೇ ಒಂದು ತರಹದ ಇನ್ಫಾರ್ಮೇಷನ್ಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಏನು ಅಂತಂದರೆ, ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಈ 3 ತಿಂಗಳಿಂದ ಹಾಕಿರಲಿಲ್ಲ. ಯಾಕೆ ಹಾಕಿರಲಿಲ್ಲ ಅಂತ ಅಂದರೆ, ಅವರು ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆಗಿತ್ತು ಅಂತ ಹೇಳಿ 3 ತಿಂಗಳಿಂದ ನಿಮಗೆ ಅಮೌಂಟನ್ನ ಹಾಕಿರಲಿಲ್ಲ. ಆದರೆ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ, ಈ ಒಂದು ಹಣವನ್ನು ನಿಮಗೆ ಕಳಿಸೋದ್ರಲ್ಲಿ ಹೊಸ ಒಂದು ಬದಲಾವಣೆಯನ್ನು ತೊಗೊಂಡು ಬಂದಿದ್ದಾರೆ. ಸೊ ಆ ಒಂದು ಬದಲಾವಣೆ ಏನು ಅಂತ ಅಂದರೆ, ನಿಮಗಿಲ್ಲಿ ಮೊದಲೆಲ್ಲ ಏನಾಗ್ತಿತ್ತು ಅಂತ ಅಂದರೆ, ನಿಮ್ಮದು ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರ್ತಾಯಿತ್ತು. ಸೊ ಇವಾಗ ಏನು ಒಂದು ಹೊಸ ಅಪ್ಡೇಟನ್ನು ತೊಗೊಂಡಿದ್ದಾರೆ ಅಂತ ಅಂದರೆ, ನಿಮ್ಮದು ಅಮೌಂಟ್ ನಿಮ್ಮದು 3 ತಿಂಗಳದ್ದು ಏನು ಅಮೌಂಟ್ ಇದೆ ಮತ್ತು ಮುಂದೆ ಬರುವಂಥ ಅಮೌಂಟ್ನ ಸೊ ಇವಾಗ ಎಲ್ಲಿ ಹಾಕ್ತಾರೆ ಅಂತ ಅಂದರೆ, ನಿಮ್ಮದಿಲ್ಲಿ ಮೊದಲು ನಿಮ್ಮದು ಅಕೌಂಟಿಗೆ ಬರ್ತಾಯಿತ್ತು. ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ನಿಮ್ಮದು ಗ್ರಾಮ ಪಂಚಾಯತಿ ಏನಿರುತ್ತೆ, ಸೊ ಆ ಒಂದು ಗ್ರಾಮ ಪಂಚಾಯತಿಗೆ ಬರುತ್ತೆ ಅಮೌಂಟು. ಸೊ ಅವರು ನಿಮಗೆ ನಿಮ್ಮ ಬ್ಯಾಂಕಿಗೆ ಅಕೌಂಟ್ನ ಅಂದರೆ ನಿಮ್ಮದು ಬ್ಯಾಂಕಿಗೆ ಅಕೌಂಟ್ ಯಾವುದಿರುತ್ತೆ, ಸೊ ಆ ಒಂದು ಅಕೌಂಟಿಗೆ ಅಮೌಂಟ್ನ ಹಾಕೋದು ಮಾಡ್ತಾರೆ. ಮೊದಲು ಇಲ್ಲಿ ಏನಾಗುತ್ತೆ ಅಂತಂದರೆ, ತಾಲೂಕು ಪಂಚಾಯತಿಗೆ ಬರುತ್ತೆ, ತಾಲೂಕು ಪಂಚಾಯತಿಯಿಂದ ನಿಮ್ಮದು ಗ್ರಾಮ ಪಂಚಾಯತಿಗೆ ಬಂದು ಸೊ ನಿಮ್ಮದಿಲ್ಲಿ ಒಂದು ಅಕೌಂಟಿಗೆ ಇಲ್ಲಿ ಹಣವನ್ನು ಹಾಕಲಾಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ನಿಮಗೆ 3 ತಿಂಗಳ ವೇಟ್ ಮಾಡಿ ನಿಮಗೆ ಇಲ್ಲಿ ಯಾಕೆ ನಿಮ್ಮದು ತಾಲೂಕು ಪಂಚಾಯತಿಯಲ್ಲಿ ನಿಮಗೆ ಹಣವನ್ನು ಕಳಿಸ್ತಾ ಇದ್ದಾರೆ ಅಂತ, ಕೆಲಸದ ಒತ್ತಡದಿಂದ ಹಲವಾರು ಕೆಲಸಗಳಿಂದ ನಮಗೆ ಏನು ಅಂತ ಅಂದರೆ, ಈ ಒಂದು ಅಮೌಂಟ್ನ ಆಗ್ತಾ ಇಲ್ಲ. ಸೊ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂತ ಅಂದರೆ, ತಾಲೂಕು ಪಂಚಾಯತಿಯವರಿಗೆ ಒಪ್ಪಿಸ್ತಾ ಇದ್ದೀವಿ. ಸೊ ಅವರು ನಿಮಗೆ ಅಮೌಂಟ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಈ ಒಂದು 3 ತಿಂಗಳಾದಮೇಲೆ ನಿಮಗೆ ಒಂದು ಹೊಸ ಗುಡ್ ನ್ಯೂಸನ್ನು ತೊಗೊಂಡು ಬಂದಿದ್ದಾರೆ. ಏನು ಆ ಗುಡ್ ನ್ಯೂಸು ಅಂತಂದರೆ, ನಿಮಗಿಲ್ಲಿ ಏನು ತಿಂಗಳ 2,000 ನಿಮಗೆ ಏನು ಕೊಡ್ತಾಯಿದ್ರು, ಇವಾಗ ಏನು ಮಾಡಿದ್ದಾರೆ ಅಂತಂದರೆ 3,001 ರೂಪಾಯಿನ ಕೊಡ್ತೀವಿ ಅಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ನೋಡಬೇಕು ಆ ಒಂದು 3,000 ಒಂದು ಅಮೌಂಟ್ನ ನಿಮಗೆ ಯಾವಾಗಿಂದ ಕೊಡಲಾಗುತ್ತೆ ಅಂತ. ಸೊ ಇವಾಗ ಏನು ಅಂತಂದರೆ, ಅಪ್ಡೇಟ್ನ ಮಾಡಿದ್ದಾರೆ ಕೊಡ್ತೀವಿ ಅಂತ. ಸೊ ನೋಡಬೇಕು ಯಾವಾಗ ಆ ಒಂದು ಅಮೌಂಟ್ನ ನಿಮಗೆ ಕೊಡ್ತಾರೆ ಅಂತ. ಸೊ ಫ್ರೆಂಡ್ಸ್, ಇವಾಗ ಪೂರ್ತಿ ಏನು ಅಂತ ಅಂದರೆ, ನಿಮ್ಮದು ಎಷ್ಟು ಅಮೌಂಟ್ ಇರುತ್ತೆ ಮತ್ತು ಮುಂದೆ ಬರುವಂಥ ಎಲ್ಲ ಅಮೌಂಟು ಕೂಡ ನಿಮಗಿಲ್ಲಿ ತಾಲೂಕು ಪಂಚಾಯತಿ ಏನಿರುತ್ತೆ, ಸೊ ಆ ಒಂದು ಪಂಚಾಯತಿಯಿಂದ ನಿಮಗೆ ಅಮೌಂಟು ಬರುತ್ತೆ. ನೋಡೋಣ ಮುಂದೆ ಹೇಗೆ ನಿಮಗೆ 3 ತಿಂಗಳ ಅಮೌಂಟು ಹೇಗೆ ಹಾಕ್ತಾರೆ ಮತ್ತು ಎಷ್ಟು ದಿನದಲ್ಲಿ ಬರುತ್ತೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಏನು ಅಂತ ಅಂದರೆ, ಈ ಒಂದು ಚೇಂಜಸ್ ಬಗ್ಗೆ ನಿಮಗೆ ಹೇಳಲಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಚೇಂಜಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಹಲವಾರು ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.